ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗಿದ್ವಿ. ಸೊ ಇದೀಗ ರಾಮನಗರದಲ್ಲಿ ಈ ಪ್ರಕರಣ ಇದೀಗ ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳಬಹುದು. ಮೈಕ್ರೋ ಫೈನಾನ್ಸ್ ನ ಕಾಟ ಯಾವ ರೀತಿಯಾಗಿ ಇದೆ, ಸಾಲಗಾರರ ಕಾಟಕ್ಕೆ ಕಿಡ್ನಿಯನ್ನ ಮಾರ್ಕೊಂಡಿದ್ದಾರೆ ಮಹಿಳೆಯೊಬ್ರು. 2 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಫೈನಾನ್ಸ್ ಕಿರುಕುಳಕ್ಕೆ ತಮ್ಮ ಕಿಡ್ನಿಯನ್ನೇ ಮಾರಿದ್ರು ಮಹಿಳೆ ಗೀತಾ ಅನ್ನೋರು. ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು 2.5 ಲಕ್ಷಕ್ಕೆ ಕಿಡ್ನಿ ಮಾರಾಟವನ್ನ ಮಾಡಿದ್ರು. ಪತಿಗೆ ಅನಾರೋಗ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಸಾಲವನ್ನ ಮಾಡಿದ್ರು ಗೀತಾ ಅವರು. ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ಸಾಲವನ್ನ ಪಡೆದಿದ್ರು ಗೀತಾ ಅವರು. ಈ ಸಾಲ ವಾಪಸ್ ನೀಡೋದಕ್ಕೆ ತಡ ಆಗಿದ್ದಕ್ಕೆ ಕಿರುಕುಳವನ್ನ ನೀಡಲಾಯಿತು. ಸೊ ಮೀಟರ್ ಬಡ್ಡಿ ದಂಧೆಕೋರರಿಂದ ಕಿರುಕುಳದ ಆರೋಪ. ಸಾಲ ತೀರಿಸೋದಕ್ಕೆ ಮಕ್ಕಳ ಕಿಡ್ನಿಯನ್ನು ಕೂಡ ಮಾರಬೇಕು ಅಂತ ಫೈನಾನ್ಸ್ ನವರು ಒತ್ತಡವನ್ನ ಹಾಕ್ತಿದ್ದಾರಂತೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ತಮ್ಮ ಕಿಡ್ನಿಯನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಇದೀಗ ತಮ್ಮ ಮಕ್ಕಳ ಕಿಡ್ನಿಯನ್ನು ಕೂಡ ಮಾರಾಟ ಮಾಡಬೇಕು ಅಂತ ಒತ್ತಡವನ್ನ ಹೇಳ್ತಾ ಇದ್ದಾರಂತೆ. ಸೊ ಈ ರೀತಿಯಾಗಿರುವಂತಹ ಘಟನೆ ನಿಜಕ್ಕೂ ಕೂಡ ಆಘಾತಕಾರಿ ಘಟನೆ ಇದು. ಮೀಟರ್ ಬಡ್ಡಿ ದಂಧೆಕೋರರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನುವಂತ ವಿಚಾರ ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳಬಹುದು. ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿಗೆ ಸಾಲವನ್ನ ಪಡೆದಿರ್ತಾರೆ. ಆ ಸಾಲವನ್ನ ವಾಪಸ್ ನೀಡೋದಕ್ಕೆ ಸಾಧ್ಯ ಆಗದಕ್ಕೆ ಕಿರುಕುಳವನ್ನ ನೀಡಿರೋದು. ಆ ಹಿನ್ನೆಲೆಯಲ್ಲಿ ತಮ್ಮ ಕಿಡ್ನಿಯನ್ನ ಮಾರಾಟ ಮಾಡಿರ್ತಾರೆ. ಇದೀಗ ಮಕ್ಕಳ ಕಿಡ್ನಿಯನ್ನು ಕೂಡ ಮಾರಾಟ ಮಾಡಿ ಅಂತ ಒತ್ತಡವನ್ನ ಹಾಕ್ತಿದ್ದಾರಂತೆ. ಗೀತಾಳ ಕಿಡ್ನಿಯನ್ನ ಮಾರಾಟ ಮಾಡಿಸಿದ್ದು ಮಧ್ಯವರ್ತಿ ಮಂಜಣ್ಣ. ಈಗ ಗೀತಾ ಮಗಳ ಕಿಡ್ನಿಯನ್ನ ನೀಡಿ ಅಂತ ಮಧ್ಯವರ್ತಿಯಿಂದ ಒತ್ತಡ ಹೇರಲಾಗ್ತಾ ಇದೆಯಂತೆ. ಮಗಳ ಕಿಡ್ನಿ ನೀಡದೇ ಇರೋದಕ್ಕೆ ಈಗ ಬೆದರಿಕೆಯನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಕಿಡ್ನಿ ಮಾರಾಟ ಜಾಲ ಅಂತ ದೂರನ್ನ ಕೊಡುವ ಬೆದರಿಕೆ. ಮಧ್ಯವರ್ತಿ ಮಂಜಣ್ಣ ಕಿರುಕುಳಕ್ಕೆ ಮಹಿಳೆ ಗೀತಾ ಅವರು ಬೇಸತ್ತಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಇವ್ರ ಮೇಲೇನೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ. ನೀವು ಕಿಡ್ನಿ ಮಾರಾಟ ಜಾಲದಲ್ಲಿ ಸಿಲುಕಿಕೊಂಡಿದ್ದೀರಿ ಅಂತ ಹೇಳಿ ಆ ರೀತಿಯಾಗಿರುವಂತಹ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇದೀಗ ಮಹಿಳೆ ದೂರನ್ನ ಕೊಟ್ಟಿರೋದು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕಿಡ್ನಿ ಸರ್ಜರಿ, ಕಿಡ್ನಿ ಮಾರಾಟಕ್ಕೆ 2.5 ಲಕ್ಷವನ್ನ ಮಧ್ಯವರ್ತಿ ಕೊಡಿಸಿದ್ದ. ಈ ಮಕ್ಕಳಿಂದ ಕಿಡ್ನಿ ಕೊಡಿಸೋದಕ್ಕೆ ಈಗ ಮಂಜುನಾಥ್ ಒತ್ತಡವನ್ನ ಹೇಳ್ತಾ ಇದ್ದಾನೆ ಅನ್ನುವಂತ ವಿಚಾರ. ಆ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಮಗಳ ಕಿಡ್ನಿ ಕೊಡದೇ ಇದ್ರೆ 2.5 ಲಕ್ಷ ಕೊಡಬೇಕು, ಈ ರೀತಿಯಾಗಿರುವಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಹಣ ಅಥವಾ ಕಿಡ್ನಿ ಕೊಡದೇ ಇದ್ರೆ ಮರ್ಯಾದೆ ತೆಗಿತೀನಿ ಅನ್ನುವಂತ ಬೆದರಿಕೆಯನ್ನು ಕೂಡ ಹಾಕಲಾಗ್ತಾ ಇದೆ. ಮಧ್ಯವರ್ತಿಯ ಕಾಟಕ್ಕೆ ರೋಸಿ ಹೋಗಿದ್ದಾರೆ ಮಹಿಳೆ ಗೀತಾ ಅವರು. 7 ವರ್ಷದ ಹಿಂದೆ ಕೂಡ ಬೇರೆ ಮಹಿಳೆಯ ಕಿಡ್ನಿ ಮಾರಾಟವನ್ನ ಮಾಡಲಾಗಿತ್ತು. ಇದೇ ಮಧ್ಯವರ್ತಿ ಮಾರಾಟ ಮಾಡುತ್ತಿದ್ದ. ಆ ರೀತಿಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಕಿಡ್ನಿ ಮಾರಾಟ ದಂಧೆಯಲ್ಲಿ ಈ ಮಂಜುನಾಥ್ ಆಕ್ಟಿವ್ ಆಗಿರೋದು ಈ 2 ಪ್ರಕರಣಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. 7 ವರ್ಷದ ಹಿಂದೆಯೂ ಕೂಡ ಕಿಡ್ನಿ ಮಾರಾಟವನ್ನ ಈ ಮಧ್ಯವರ್ತಿ ಮಾಡಿಸಿದ್ದ ಅನ್ನುವಂಥದ್ದು. ಶಾಂತಮ್ಮ ಅನ್ನೋರ ಕಿಡ್ನಿ ಮಾರಾಟವನ್ನ ಮಂಜುನಾಥ್ ಮಾಡಿದ್ದ. ಹಣದ ಅನಿವಾರ್ಯತೆಗೆ ಇದ್ದವರನ್ನೇ ಟಾರ್ಗೆಟ್ ಮಾಡಿ ಅವರಿಂದ ಕಿಡ್ನಿ ಮಾರಾಟವನ್ನ ಮಾಡಿಸ್ತಾ ಇದ್ದ. ಶಾಂತಮ್ಮಗೂ ಕೂಡ ಹಣ ವಾಪಸ್ ನೀಡೋದಕ್ಕೆ ಮಂಜುನಾಥ್ ಬೆದರಿಕೆಯನ್ನ ಹಾಕಿದ್ದ. ದೂರು ದಾಖಲಾಗ್ತಾ ಇದ್ದಂತೆ ಮಧ್ಯವರ್ತಿ ಮಂಜುನಾಥ್ ಈಗ ನಾಪತ್ತೆಯಾಗಿದ್ದಾನೆ. ಕಿಡ್ನಿ ಮಾರಾಟ ದಂಧೆಯಲ್ಲಿ ಈತ ಈಗ ಭಾಗಿಯಾಗಿರೋದು ಬಹುತೇಕ ಸ್ಪಷ್ಟ ಅಂತಾನೆ ಹೇಳಬಹುದು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇದೀಗ ಈ ಪ್ರಕರಣವನ್ನು ನಾವು ಗಮನಿಸ್ತಾ ಇದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಯ ಜೊತೆಗೆ ಇಲ್ಲಿ ಕಿಡ್ನಿ ಪ್ರಕರಣ, ಕಿಡ್ನಿ ಮಾರಾಟ ಜಾಲ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಸೊ ಇದು ಎಷ್ಟು ವರ್ಷಗಳಿಂದ ಗೊತ್ತಾಗ್ತಾ ಇದೆ, ನಡೀತಾ ಬರ್ತಾ ಇದೆ? ಜೊತೆಗೆ ಈ ಮಂಜುನಾಥ್ನ ಹಿನ್ನೆಲೆ ಏನು, ಆತ ಯಾರು, ಆತ ಎಲ್ಲಿದ್ದಾನೆ, ಈಗ ಏನೇನ್ ಮಾಹಿತಿ ಇದೆ? ಸರ್, ಏನಂತಂದ್ರೆ ಈ ಮಂಜುನಾಥ್ ಏನಿದ್ದಾನೆ, ಆ ಮಂಜುನಾಥ್ ಈ ಕಿಡ್ನಿ ದಂಧೆಯಲ್ಲಿ ಮೊದಲ ಆರೋಪಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಮಂಜುನಾಥ್ ಈ ಕಿಡ್ನಿ ಕೊಡುವಂತವ್ರನ್ನ ಏನಂತ ಮಹಿಳೆಯರನ್ನೇ ಒಂದು ಟಾರ್ಗೆಟ್ ಮಾಡಿ ಅವರಿಂದ ಕಿಡ್ನಿಯನ್ನ ಪಡೆದು ಬೇರೆಯವ್ರಿಗೆ ಮಾರಾಟ ಮಾಡ್ತಿದ್ದ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹಾಗೆ ಏನಂತಂದ್ರೆ ಈ ಗೀತಾ ಅನ್ನೋರು ಕಳೆದ 2.5 ವರ್ಷದಿಂದ
ಕಿಡ್ನಿಯನ್ನ ಮಾರಾಟ ಮಾಡಿದ್ರು. ಹಾಗೆ ಈಗ 7 ವರ್ಷದ ಹಿಂದೆನೂ ಕೂಡ ಒಬ್ಬ ಮಹಿಳೆಯಿಂದ ಕಿಡ್ನಿಯನ್ನ ಮಾರಾಟ ಮಾಡಿದ್ದಾನೆ ಇದೇ ಮಂಜುನಾಥ್ ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಏನಂತಂದ್ರೆ ನೀವು ಮಾಗಡಿ ಭಾಗವನ್ನ ನೋಡೋದೇ ಆದ್ರೆ ಇಲ್ಲಿ ಮಹಿಳೆಯರನ್ನ ಏನಂತಂದ್ರೆ ಬಡ ಕುಟುಂಬದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಕಿಡ್ನಿ ದಂಧೆಯನ್ನ ನಡೆಸ್ತಾ ಇದ್ದು ಬೆಳಕಿಗೆ ಬಂದಿತ್ತು. 2012-13ನಲ್ಲಿ ಇಲ್ಲಿ ಮಾಗಡಿಯಲ್ಲಿ ಅತಿ ಹೆಚ್ಚು ಕಿಡ್ನಿ ದಂಧೆಗಳು ನಡೀತಾ ಇದ್ವು ಅಂತಾನೆ ಇಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದ್ವು. ಆ ನಿಟ್ಟಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ಬಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಿಡ್ನಿ ದಂಧೆಯನ್ನ ನಡೆಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಕೂಡ ಒಂದು ಪೊಲೀಸ್ನವರು ಒಂದು ಇದರಿಂದ ಒಂದು 8ಕ್ಕೂ ಹೆಚ್ಚು ಜನನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಮಂಜುನಾಥ್ ಕೂಡ ಈ ಕಿಡ್ನಿ ದಂಧೆಯಲ್ಲಿ ಇದ್ದ ಅನ್ನೋದು ಕೂಡ ಕೇಳ್ಬರ್ತಾ ಇರುವಂತದ್ದು. ಹಾಗಾಗಿ ಏನಂತಂದ್ರೆ ಕಳೆದ 2.5 ವರ್ಷದ ಹಿಂದೆ ಗೀತಾ ಅನ್ನುವರು ತಮ್ಮ ಬಳಿ ಇದ್ದಂತ ತಮ್ಮ ಏನೋ ಹಲವಾರು ಕೈ ಸಾಲಗಳನ್ನ ಮಾಡಿದ್ರು, ಮತ್ತೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನ ಪಡೆದಿದ್ರು. ಅವರು ಮನೆ ಮುಂದೆಗಡೆ ಬಂದು ದುಡ್ಡು ಕಟ್ಟದೇ ಇರೋ ಹಿನ್ನೆಲೆಯಲ್ಲಿ ಕಾಟ ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೆ, ಮತ್ತೆ ತನ್ನ ಪತಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಹಾಸ್ಪಿಟಲ್ಗೂ ತೋರಿಸದ ದುಡ್ಡಿಲ್ಲದ ಕಾರಣವಾಗಿ ಇದೇ ಮಂಜುನಾಥ್ ಅವ್ರಿಗೂ ಕೂಡ ಕಿಡ್ನಿಯನ್ನ ಕೊಡಿಸಿ ಸುಮಾರು 2.5 ಲಕ್ಷ ಹಣವನ್ನು ಕೂಡ ನೀಡಿದ್ದ. ಆ ಹಿನ್ನೆಲೆಯಲ್ಲಿ ಆ ದುಡ್ಡಿನಿಂದ ಆತ ಪತಿಗೆ ಒಂದು ಆರೋಗ್ಯವನ್ನ ನೀಡಲಾಗಿತ್ತು. ಮತ್ತೆ ಕೈ ಸಾಲ ಮಾಡಿದಂತವನ್ನು ಸಾಲವನ್ನು ತೀರ್ಸ್ಕೊಂಡಿದ್ದಂತ ಮಹಿಳೆ ಈಗ ಹಲವಾರು ಏನೋ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದು. ಈಗ ಅದೇ ಮಂಜುನಾಥ್ ಅವ್ರ ಬಳಿ ಬಂದು ನಿನ್ನ ಮಗಳಿಂದನೂ ಕಿಡ್ನಿಯನ್ನ ಕೊಡಿಸು, ಇಲ್ಲದೆ ಇದ್ರೆ ಇನ್ನು ಕೊಡ್ಬೇಕಂದ್ರೆ ಸಾಲವನ್ನ ಕೊಡ್ಲೇಬೇಕಾಗುತ್ತೆ, ಮತ್ತೆ ನೀನ್ ಕಿಡ್ನಿ ಕೊಟ್ಟಿದ್ದೆ ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕೆಂದ್ರೆ ಕಿಡ್ನಿನ ಯಾರು ಕೂಡ ಮಾರಾಟ ಮಾಡಬಾರ್ದು, ಅದನ್ನ ನೀನ್ ಮಾರಾಟ ಮಾಡಿದ್ದೆ, ಈ ವಿಚಾರ ನನಗೆ ಗೊತ್ತಿದೆ, ಹಾಗಾಗಿ ನಿನ್ ಮೇಲೆ ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತೀನಿ ಅಂತ ಆ ಅಮ್ಮನಿಗೆ ಬೆದರಿಕೆ ಆಗ್ತಾನೆ. ಆ ನಿಟ್ಟಿನಲ್ಲಿ ಆ ಅಮ್ಮ ಎದುರಿದ ನಂತರ ಆ ಅಮ್ಮನೇ ಕೂಡ ಇವತ್ತು ನಿನ್ನೆ ದಿನ ನೈಟು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಏನಂತಂದ್ರೆ ನನಗೆ ಈ ರೀತಿ ಮಂಜುನಾಥ್ ಅನ್ನುವರು ನನಗೆ ಬೆದರಿಕೆ ಆಗ್ತಿದ್ದಾರೆ, ಮತ್ತೆ ಹಣ ನೀಡಬೇಕು ಅಂತಾನು ಹೇಳ್ತಿದ್ದಾರೆ, ಮತ್ತೆ ನನ್ನ ಮಗಳು ಕಿಡ್ನಿಯನ್ನ ಕೊಡ್ಸಿ ಅಂತಾನು ಕೂಡ ಕೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾರೆ ಮಂಜುನಾಥ್ ವಿರುದ್ಧ. ಹಾಗಾಗಿ ಪೊಲೀಸರು ಕೂಡ ಈಗ ಮಂಜುನಾಥ್ನ ಹುಡುಕುವಲ್ಲಿ ಹರಸಾಹಸ ಪಡ್ತಿದ್ದಾರೆ. ಏನಂತಂದ್ರೆ ಮಂಜುನಾಥ್ ಸಿಕ್ಕಿದ್ದೆ ಆದ್ರೆ ಈ ಕಿಡ್ನಿ ದಂಧೆ ಯಾರಿಂದ ಯಾರಿಗಾಗಿ, ಈ ಕಿಡ್ನಿ ದಂಧೆ ಹಿಂದೆಗಡೆ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಾರ್ಯರೂಪ ಪಡ್ಕೊಂಡಿದ್ದ ಕೆಲಸ ನಡೆಸ್ತಿದ್ದಾರೆ. ಆ ಮಂಜುನಾಥ್ ಅವರನ್ನ ಇವತ್ತು ತಪ್ಪರು ನಾಳೆ ಬಂಧಿಸ್ತೀವಿ ಅನ್ನೋದು ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ ಕಾರ್ಯಾರಂಭ ಆರಂಭಿಸಿದ್ದಾರೆ. ಮೊದಲು ಓಕೆ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.